ವಿದ್ಯಾರ್ಥಿಗಳೇ ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇಲ್ಲಿ SLC ಎಕ್ಸಾಮ್ ಏನಿಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ ಈಗ ಸದ್ಯದಲ್ಲೇ. ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ. SSLC ಎಕ್ಸಾಮಿನೇಷನ್ ಇಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಾ ಇದೆ. ಈಗ ಯಾವ ಲಿಂಕ್ನಲ್ಲಿ ಇಲ್ಲಿ ಆಗ್ತಾ ಇದೆ ಅಥವಾ ಏನು ಈ ಲಿಂಕಿಗೆ ಕ್ಲಿಕ್ ಮಾಡಿಬಿಟ್ಟು ಹೋಗಿ ನಾವು ನೋಡಬೇಕು, ಈ ವೆಬ್ಸೈಟಿಗೆ ಹೋಗಿ ನಾವು ನೋಡಬೇಕು ಅಂತ ಯಾರ್ಯಾರೆಲ್ಲ ಇದ್ದೀರಾ, ದಯವಿಟ್ಟು ನಾನು ಹೇಳುವಂಥದ್ದು, ನಾನು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಲಿಂಕ್ ಇಲ್ಲ ಅಂತಂದರೆ ತಲೆ ಕೇಳಿಸ್ಕೊಳ್ಬೇಡಿ. ಕರ್ನಾಟಕ ಅಂತ ಇರುತ್ತೆ, ಕೆ ಅಂತ ಇರುತ್ತೆ. ಆ ಒಂದು ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿ. ತುಂಬ ಜನರಿಗೆ ಗೊತ್ತಿರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಕರ್ನಾಟಕ ಅಂದರೆ ಬೇಕಾದರೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು SSLC ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಹೊಡೆದ್ರೆ ಆ ಒಂದು ವೆಬ್ಸೈಟ್ ಬಂದುಬಿಡುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಏನು ಈಗ ಮಧು ಬಂಗಾರಪ್ಪನವ್ರು ಏನು ಹೇಳಿದ್ದಾರೆ, ನಮ್ಮ ಶಿಕ್ಷಣ ಸಚಿವರು, ಐ ಥಿಂಕ್ ಎಲ್ರಿಗೂ ಇಲ್ಲಿ ಅನೌನ್ಸ್ ಆಗುತ್ತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಏನು ರಿಸಲ್ಟ್ ಬರುತ್ತೆ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆದರೆ ನಾನು ಹೇಳುವಂಥದ್ದು, ಯಾರು ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ಎಲ್ರಿಗೂ ಹೇಳುವಂಥದ್ದು ನಾನು, ಒಂದಿಷ್ಟು ಜನರಿಗೆ ಕಮ್ಮಿ ಮಾರ್ಕ್ ಬರ್ಬೋದು, ಒಂದಿಷ್ಟು ಜನರಿಗೆ ಜಾಸ್ತಿ ಮಾರ್ಕ್ ಬರ್ಬೋದು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಾನು ಹೇಳುವಂಥದ್ದು ಇಷ್ಟೇ, ಅಂದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಪಾಸ್ ಆಗ್ತಿರ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ತಿಲ್ಲ. ಒಂದಿಷ್ಟು ಜನ ಫೇಲ್ ಕೂಡ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಅಂದರೆ ಹೇಳಲಿಕ್ಕಾಗಲ್ಲ, ನಾನು ನಿಮಗೆ ಪ್ಯಾನಿಕ್ ಮಾಡ್ತಾ ಇಲ್ಲ, ಹೇಳಲಿಕ್ಕಾಗಲ್ಲ. ಕೆಲವರು ಆಗ್ಬೋದು ಅಥವಾ ಎಲ್ಲರೂ ಕೂಡ ಪಾಸ್ ಆಗ್ಬೋದು, ಹೇಳಲಿಕ್ಕಾಗಲ್ಲ, ಅದು ಡಿಪೆಂಡ್. ಆದರೆ ಇಲ್ಲಿ ನಾನು ಹೇಳುವಂಥದ್ದು ಏನಂತಂದರೆ, ಈಗ ಸದ್ಯದಲ್ಲೇ ಅನೌನ್ಸ್ ಮಾಡ್ಬೋದು. ಆದರೆ ನಾನು ಬಯಸುವಂಥದ್ದು ಏನಂತಂದರೆ, ಯಾರೂ ಕೂಡ ಫೇಲ್ ಆಗಬಾರ್ದು, ಪ್ರತಿಯೊಬ್ಬರು ಕೂಡ ಪಾಸ್ ಆಗಬೇಕು. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಪಾಸ್ ಆದರೆ ಮಾತ್ರ ನನಗೆ ಖುಷಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಪಾಸ್ ಆಗಬೇಕಂತ ನಾನು ಹೇಳುವಂಥದ್ದು. ಆ್ಯಂಡ್ ನೀವು ಪಾಸ್ ಆದರೆ ನಿಮಗೂ ಖುಷಿ ಆಗುತ್ತೆ. ನಾನು ಹೇಳುವಂಥದ್ದು, ಹೇಗೆ ರಿಸಲ್ಟನ್ನು ನೋಡುವಂಥದ್ದು, 2026 ಇವತ್ತೇ ರಿಸಲ್ಟ್ ನೋಡುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ. ನೀವು ಕರ್ನಾಟಕ ಅನ್ನೋದು ನಾನು ಹೋಗ್ಬಿಟ್ಟು ಏನಂತಂದ್ರೆ, ನಾನು ಹೇಳ್ತೀನಲ್ಲ, ನೀವು ಸಿಂಪಲ್ ಆಗಿಬಿಟ್ಟು SLC ಏನು ರಿಸಲ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಒಂದು ವೆಬ್ಸೈಟ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಹೋಗಿಬಿಟ್ಟು ನಿಮ್ಮದು ಏನೇನು ಅಲ್ಲಿ ಏನು ಕಾಲೇಜಲ್ಲಿ ನಿಮ್ದು ಏನಿದೆ ID ಏನಿದೆ U0 ಅಂತ ಬರುತ್ತೆ, ಅದನ್ನು ಹಾಕಿಬಿಟ್ಟು ನಿಮ್ಮದು ಸ್ಟ್ಯಾಟ್ಸ್ ಅಥವಾ ಏನೊಂದು ID ಬರುತ್ತೆ, ಅಲ್ಲಿ ಕೆಳಗಡೆ ಕೇಳುತ್ತೆ, ಅದನ್ನು ಹಾಕಿಬಿಟ್ಟು ನೀವು ಫಿಲ್ ಮಾಡಿದರೆ ನಿಮ್ಮ ಒಂದು ರಿಸಲ್ಟ್ ನಿಮಗೆ ಬರುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಲ್ಲ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರಿಸಲ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ಪಾಸಾಗಿ, ನಾನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಪ್ರತಿಯೊಬ್ಬರು ಕೂಡ ಪಾಸಾಗಿ. ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಪಾಸ್ ಆದರೆ ಮಾತ್ರ ಎಲ್ಲರೂ ಖುಷಿ ಆಗುತ್ತೆ. ಹಾಗಾಗಿ ಈ ಬಾರಿ ಏನೋ ಗೊತ್ತಿಲ್ಲ ನನಗೆ, ಐ ಥಿಂಕ್, ಆದರೆ ಎಲ್ಲರೂ ಕೂಡ ಪಾಸ್ ಆಗುವಂಥ ಚಾನ್ಸಸ್ ತುಂಬ ಇದೆ ಈ ಬಾರಿ. ಯಾಕಂತಂದರೆ ಈ ಬಾರಿ ಸ್ವಲ್ಪ ಟಫ್ ಇಲ್ಲ, ಆ ರೀತಿ ಏನು ಅಂದರೆ ಮುಂಚಿನ ರೀತಿಯಲ್ಲಿ ಅಥವಾ ಹಿಂದಿನ ರೀತಿಯಲ್ಲಿ, ಅಂದರೆ ಒಂದು 2-3 ವರ್ಷ ಹಿಂದೆ ಬಿಟ್ಟು ನೋಡಿದಾಗ ನಾವೆಲ್ಲ ಸಿಕ್ಕಾಪಟ್ಟೆ ಟಫ್ ಇತ್ತು. ಆದರೆ ಈ ರೀತಿಯಲ್ಲಿ ಈ ಬಾರಿ ಆ ಲೆವೆಲಿಗೆ ಏನು ಟಫ್ ಏನಿಲ್ಲ. ಅಂದರೆ ಆ ಲೆವೆಲಿಗೆ ಹಿಂಗಿದೆ ಅಂಥದ್ದು ಏನಿಲ್ಲ. ಈಸಿ ಆಗಿದೆ, ವೆರಿ ಈಸಿ ಇದೆ. ಏನು ಅಷ್ಟು ಟಫ್ ಇದೆ, ಇಷ್ಟು ನೋ, ಆ ರೀತಿ ಏನಿಲ್ಲ. ಈಸಿಲಿ ಎಲ್ಲರೂ ಕೂಡ ನಾನು ಹೇಳುವಂಥದ್ದು ಈ ಒಂದು ರಿಸಲ್ಟನ್ನು ನೋಡಬಹುದು. ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನಾನು ಇಲ್ಲಿ ಪ್ರತಿಯೊಬ್ಬರು ಕೂಡ ನೀವು ಏನೇನು ನಾನು ಹೇಳಿದ್ನೆಲ್ಲ ಹಂಗೆ ಮಾಡಿದರೆ ಸಾಕು. ಖಂಡಿತವಾಗ್ಲೂ ಡೆಫಿನೆಟಾಗಿ ಪ್ರತಿಯೊಬ್ಬರು ಕೂಡ, ನಾನು ಹೇಳೋದು ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಸ್ಟೂಡೆಂಟು ಕೂಡ ಖಂಡಿತವಾಗ್ಲೂ ನೀವಿಲ್ಲಿ 100% ಪಾಸ್ ಆಗ್ಬೋದೇನು. ಹೆಚ್ಚಿನ ಒಂದು ಟಫ್ ಅನ್ನುವಂಥದ್ದು ಏನು ಕೂಡ ಇಲ್ಲ. ಒಂದು 2-3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಹಿಂದೆ ನೋಡಿದರೆ ಸಿಕ್ಕಾಪಟ್ಟೆ ಟಫ್ ಇತ್ತು. ಅಂದರೆ ಈ ಬಾರಿಯೂ ಅವಾಗೂ ಏನು ಅಷ್ಟು ಡಿಫ್ರೆನ್ಸ್ ಏನಿಲ್ಲ. ಆದರೆ ತುಂಬ ಡಿಫ್ರೆನ್ಸ್ ಅಂದರೆ ಅಷ್ಟು ಡಿಫ್ರೆನ್ಸ್ ಇಲ್ಲ. ಅಂದರೆ ಮೇಜರಾಗಿ ನಾನು ಹೇಳುವಂಥದ್ದು ಏನಂತಂದರೆ, ಸ್ವಲ್ಪ ಈ ಒಂದು ಹಿಂದೆ ಎಲ್ಲ ಸ್ವಲ್ಪ ಟಫ್ ಇತ್ತು. ಅಂದರೆ ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಕಷ್ಟ ಇತ್ತು. ಆದರೆ ಈ ಬಾರಿ ಎಲ್ಲ ಪಾಸ್ ಆಗುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ, ನನ್ನ ಅನಿಸಿಕೆ. ಈಗ ಯಾರಿಗೆ ಹೆಂಗೋ ನನಗೆ ಗೊತ್ತಿಲ್ಲ, ನನ್ನ ಅನಿಸಿಕೆ ಏನಂತಂದರೆ, ಪಾಸ್ ಆಗುವಂಥದ್ದು ಏನು ದೊಡ್ಡ ವಿಚಾರವೇ ಅಲ್ಲ. ಹೌದು, 100% ಹೌದು. ಯಾಕಂತಂದರೆ ಈಗ ನೋಡಿ, ನೀವು ಪಾಸ್ ಆಗುವಂಥದ್ದು ಏನು ಭಾರಿ ಕಷ್ಟ ಇದೆ? ಇಲ್ಲ, ಏನೂ ಇಲ್ಲ. ಈಸಿಲಿ ಪಾಸ್ ಆಗ್ಬೋದು ಎಲ್ರಿಗೂ. ನಾನು ಹೇಳುವಂಥದ್ದು ಏನು ದೊಡ್ಡ ವಿಚಾರವೇ ಅಲ್ಲ. ಈಗ ಅಂತೂ ಪಾಸ್ ಆಗುವಂಥದ್ದು ಅಷ್ಟು ಕಷ್ಟ ಇದೆ, ಇಷ್ಟು ಕಷ್ಟ ಇದೆ, ನೋ, ನಥಿಂಗ್, ಎಂಥ ಕಷ್ಟವೂ ಇಲ್ಲ. ಈಸಿಲಿ ಪಾಸ್ ಆಗ್ಬೋದು ಎಲ್ಲರೂ ಕೂಡ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಾಸ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ, ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲೈಕ್ ಮಾಡಿ, ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವಿಡಿಯೋಗೆ. ಖಂಡಿತವಾಗ್ಲೂ ಐ ಥಿಂಕ್ 12 ಗಂಟೆ ಒಳಗಡೆ ಐ ಥಿಂಕ್ ಬರ್ಬೋದು. ಬಂದಿಲ್ಲ ಅಂತಂದರೆ ಒಂದು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಕತೆ ಅಂತ.
ಐ ಥಿಂಕ್ ಬರುತ್ತೆ 12 ಗಂಟೆ ಐ ಥಿಂಕ್ 12:30 ಐ ಥಿಂಕ್ ಕೆಲವು ಬಾರಿ ಬ್ಲಾಕ್ ಇರುತ್ತೆ, ಯಾಕಂತಂದರೆ ಸಿಕ್ಕಾಪಟ್ಟೆ ಜನ ನೋಡ್ತಾರಲ್ಲ ಒಂದೇ ಬಾರಿಗೆ ಹೋಗ್ಬಿಟ್ಟು, ಅವಾಗ ಸ್ವಲ್ಪ ಲೇಟ್ ಆಗ್ಬೋದು. ಏನು ತಲೆ ಕೆಡ್ಸ್ಕೊಳ್ಳೋಂತ ಆಗತ್ತಿಲ್ಲ. ಐ ಥಿಂಕ್ ಖಂಡಿತವಾಗ್ಲೂ ಬಂದೇ ಬರುತ್ತೆ, ಬೇಗ ಬರುತ್ತೆ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗ್ಬಿಡಿ. ಎಲ್ರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ಸ್ನೇಹಿತರೆ.